ಎಲ್ಲರಿಗೂ ನಮಸ್ಕಾರ ಫ್ರೆಂಡ್ಸ್. ಇವತ್ತು ಈ ವಿಡಿಯೋದಲ್ಲಿ ನಾವು ಪನ್ನೀರ್ ಆಲೂ ಮಸಾಲ ಹೇಗೆ ಮಾಡೋದು ಅನ್ನೋದನ್ನು ತಿಳಿಸ್ಕೊಡ್ತೀನಿ. ಅಂದರೆ ಇದು ಬೇಸಿಕ್ ಬಿಗಿನರ್ಸಿಗೆ ಯೂಸ್ ಆಗೋವಂಥದ್ದು. ಅಂದರೆ ಜಾಸ್ತಿ ಇಂಗ್ರೀಡಿಯೆಂಟ್ಸ್ ಏನು ಬೇಕಾಗಿಲ್ಲ. ಜಸ್ಟ್ ಪನ್ನೀರು ಮತ್ತು ಸ್ವಲ್ಪ ಬೇಯಿಸಿರುವಂಥ ಆಲೂಗಡ್ಡೆ ಅದನ್ನು ಹಾಕ್ಬಿಟ್ಟು ಮಾಡೋವಂಥದ್ದು. ಅಂದರೆ ಬೇಸಿಕ್ ಇದು ಚಪಾತಿಗೆ ಎಲ್ಲ ಜಾಸ್ತಿ ಇಂಗ್ರೀಡಿಯೆಂಟ್ಸ್ ಯೂಸ್ ಮಾಡ್ದೇ ಮಾಡೋದು. ಮೊದಲಿಗೆ ಒಂದು ಬಾಣಲೆಯಲ್ಲಿ ಸ್ವಲ್ಪ ಆಯಿಲ್ ಅಥವಾ ನಿಮಗೆ ಇಷ್ಟ ಆದರೆ ತುಪ್ಪ ಹಾಕ್ಕೊಂಡು ಪನ್ನೀರನ್ನ ಚೆನ್ನಾಗಿ ಫ್ರೈ ಮಾಡ್ಕೋಬೇಕು. ಚೆನ್ನಾಗಿ ಫ್ರೈ ಆಗಿರೋ ಪನ್ನೀರು ಅದನ್ನು ತೆಗೆದಿಟ್ಕೊಂಡು ಅದೇ ಬಾಣಲೆಗೆ ಸ್ವಲ್ಪ ತುಪ್ಪ ಹಾಕಿ ಫ್ರೈ ಮಾಡಿಟ್ಕೊಂಡಿರೋ ಅಂಥ ಪನ್ನೀರು ಅದು ಇಂಗ್ರೀಡಿಯೆಂಟ್ಸ್ ಬಂದು ನಿಮಗೆ ಅದಕ್ಕೆ ಸ್ವಲ್ಪ ನಿಮಗೆ ಬೇಕು ಅಂದರೆ ಚಕ್ಕೆ ಪಲಾವ್ ಎಲೆ ಅದನ್ನೆಲ್ಲ ಯೂಸ್ ಮಾಡ್ಬೋದು. ಇಲ್ಲಾಂದರೆ ಡೈರೆಕ್ಟ್ ಪನ್ನೀರ್ ಹಾಕಿ ಅದಾದ ನಂತರ ಬಟಾಣಿ ಹಾಕಿ ಈ ಥರ ಇದನ್ನು ಮಿಕ್ಸ್ ಮಾಡ್ಕೋಬೇಕು. ಇದಾದ ನಂತರ ಈ ಮಸಾಲೆಗೆ ನಾವು ಟೊಮೊಟೊ ಮತ್ತು ಈರುಳ್ಳಿನ ಫಸ್ಟೇ ರುಬ್ಬಿಟ್ಕೋಬೇಕು. ಪನ್ನೀರ್ ಮಸಾಲೆಗೆ ಅದನ್ನು ಚೆನ್ನಾಗಿ ರುಬ್ಬಿ ಹಾಕ್ಬಿಟ್ಟು ಅದಾದ ನಂತರ ಸ್ವಲ್ಪ ಮೊಸರನ್ನ ಸೇರಿಸ್ಕೋಬೇಕು. ಇದು ಎಲ್ಲನೂ ಹಾಕಿ ಚೆನ್ನಾಗಿ ಇದು ಕುದಿ ಬರೋವರೆಗೂ ಕುದಿಸ್ಕೋಬೇಕು. ನೀವು ರುಬ್ಬೋದಕ್ಕೆ ಏನೇನು ಹಾಕ್ಬೇಕಂದ್ರೆ ಟೊಮೊಟೊ ಈರುಳ್ಳಿ ಇತ್ತು ಅಂತ ಅಂದರೆ ಸ್ವಲ್ಪ ಗೋಡಂಬಿ ಇದನ್ನು ಪೇಸ್ಟ್ ಮಾಡಿ ಆ ಒಗ್ಗರಣೆ ಹಾಕಿರ್ತೀರಲ್ಲ ಪನ್ನೀರು ಅದ್ರ ಜೊತೆಗೆ ಆ್ಯಡ್ ಮಾಡಬೇಕು. ಆ್ಯಡ್ ಮಾಡಿ ಮೊಸರನ್ನು ಕೂಡ ಸೇರಿಸಿ ಈ ರೀತಿ ಒಂದು 5 ನಿಮಿಷ ಲೋ ಫ್ಲೇಮ್ನಲ್ಲಿ ಈ ರೀತಿ ಅದನ್ನು ಕುದಿಸ್ಕೋಬೇಕು. ಈ ರೀತಿ ಕುದಿಸ್ಕೊಂಡ ನಂತರ ನಿಮಗೆ ಎಷ್ಟು ಅದಕ್ಕೆ ಉಪ್ಪು ಬೇಕಾಗುತ್ತೆ, ರುಚಿಗೆ ತಕ್ಕಷ್ಟು ಉಪ್ಪು ಮತ್ತು ಸ್ವಲ್ಪ ಖಾರದ ಪುಡಿ ಮತ್ತು ಸ್ವಲ್ಪ ಗರಂ ಮಸಾಲೆನ ಇದಕ್ಕೆ ಆ್ಯಡ್ ಮಾಡಿಕೊಂಡ್ರೆ ಇದು ಪನ್ನೀರ್ ಮಸಾಲ ರೆಡಿ ಆಗುತ್ತೆ. ಇದನ್ನು ನಾವು ಬೇಕಾದರೆ ನೀವು ಚಪಾತಿ ಅಥವಾ ಬಟರ್ ನಾನ್ ಅಥವಾ ರೊಟ್ಟಿಗೂ ಕೂಡ ಯೂಸ್ ಮಾಡ್ಬೋದು. ಬಟ್ ತುಂಬ ಪರ್ಫೆಕ್ಟಾಗಿ ಇದು ಚಪಾತಿಗೆ ಮತ್ತು ಬಟರ್ ನಾನ್ಗೆ ತುಂಬ ಚೆನ್ನಾಗಿ ಒಳ್ಳೆ ಕಾಂಬಿನೇಷನ್ ಇರುತ್ತೆ. ಒಂದು 5 ನಿಮಿಷ ಈ ಥರ ಲೋ ಫ್ಲೇಮ್ನಲ್ಲಿ ಇದನ್ನು ಕುದಿಸ್ಕೊಂಡ್ರೆ ಪನ್ನೀರ್ ಬಟರ್ ಮಸಾಲ ಮನೆಯಲ್ಲೇ ರೆಡಿ ಆಗುತ್ತೆ. ಅಂದರೆ ಜಾಸ್ತಿ ಇದಕ್ಕೆ ಇಂಗ್ರೀಡಿಯೆಂಟ್ಸೇ ಹಾಕಿಲ್ಲ. ಒಂದು ಪನ್ನೀರು, ಒಂದು ಸ್ವಲ್ಪ ಟೊಮೊಟೊ ಪೇಸ್ಟು ರುಬ್ಕೊಂಡಿರೋದು, ಸ್ವಲ್ಪ ಪೌಡರು ಅಂದರೆ ಖಾರದ ಪುಡಿ ಮತ್ತು ಸ್ವಲ್ಪ ಖಾರದ ಪುಡಿ, ಗರಂ ಮಸಾಲೆ, ಮೊಸರು ಇಷ್ಟನ್ನು ಹಾಕಿ ಆ್ಯಡ್ ಮಾಡಿ ಈ ರೀತಿ ಫ್ರೈ ಮಾಡಿಟ್ಕೊಂಡ್ರೆ ಆಯಿತು. ಇದು ಅಂದರೆ ಬಿಗಿನರ್ಸ್ಗಿದು ತುಂಬ ಚೆನ್ನಾಗಿರುತ್ತೆ. ಅಂದರೆ ಒಂದು 5-10 ನಿಮಿಷದಲ್ಲಿ ನೀವು ಮಾಡ್ಕೋಬೋದು. ಚಪಾತಿಗೆ, ರೊಟ್ಟಿಗೆ ಅಥವಾ ಬಟರ್ ನಾನ್ ಅಂತ ಮನೆಯಲ್ಲೇನು ಮಾಡಿಕೊಂಡ್ರೆ ಅದಕ್ಕೆ ಯೂಸ್ ಮಾಡ್ಬೋದು. ತುಂಬ ಚೆನ್ನಾಗಿರುತ್ತೆ. ಅಂದರೆ ಸಿಂಪಲ್ಲಾಗಿ ಒಂದು 2 ಐಟಮ್ಸ್ನ ಯೂಸ್ ಮಾಡಿ ಮನೆಯಲ್ಲೇ ಮಾಡ್ಬೋದು. ಬ್ಯಾಚುಲರ್ಸು ಅಥವಾ ಇವಾಗ ಕಲಿತಾ ಇರೋರು ಜಾಸ್ತಿ ಏನು ಇಂಗ್ರೀಡಿಯೆಂಟ್ಸ್ ಯೂಸ್ ಮಾಡ್ದಲೇ ಜಸ್ಟ್ ಸಿಂಪಲ್ ಒಂದು ಪನ್ನೀರು ಮತ್ತು ಸ್ವಲ್ಪ ಟೊಮೊಟೊ ಇದನ್ನು ಹಾಕ್ಬಿಟ್ಟು ಈ ಗೊಜ್ಜನ್ನು ಮಾಡ್ಕೋಬೋದು. ಯೂಸ್ ಮಾಡಿಕೊಂಡು ಮಾಡೋ ಅಂಥದ್ದಷ್ಟೇ. ಜಸ್ಟ್ ಒಂದು 5 ಮಿನಿಟ್ಸಲ್ಲಿ ಇದು ರೆಡಿ ಆಗಿಬಿಡುತ್ತೆ. ನೋಡಿ, ಈ ರೀತಿ ಕುದಿ ಬಂದರೆ ಮುಗ್ದೋಯ್ತು. ಜಸ್ಟ್ 5 ಮಿನಿಟ್ಸು. ಖಾರದ ಪುಡಿ, ಗರಂ ಮಸಾಲೆ 5 ನಿಮಿಷದಲ್ಲೇ ನಿಮ್ಮದು ರೆಡಿ ಆಗಿಬಿಡುತ್ತೆ. ಇಷ್ಟ ಇದ್ರ ಕಾಂಬಿನೇಷನ್ ಹಾಕಿ ನೀವು ಚಪಾತಿ ಅಂದರೆ ನಿಮಗೆ ಇಷ್ಟ ಬಟರ್ ಮೇಲೆ ತುಪ್ಪ ಕೂಡ ಹಾಕ್ಕೋಬೋದು. ಸಿಂಪಲ್ ಆಗಿ ಊಟನ ಆಫ್ ಮಾಡಿ ಮುಗಿಸ್ಬೋದು. ಜಸ್ಟ್ 15 ಮಿನಿಟ್ಸ್ ಚಪಾತಿ ಮಾಡಿ ಬಟರ್ ನಾನ್ ಜೊತೆಗೆ ಮಾಡಬೇಕಲ್ಲಪ್ಪ, ಅರ್ಧ ಗಂಟೆ 1 ಅವರ್ ಆಗುತ್ತೆ. ಅದಕ್ಕೆ ಎಷ್ಟೊಂದು ಇಂಗ್ರೀಡಿಯೆಂಟ್ಸ್ ತುಂಬ ಚೆನ್ನಾಗಿರುತ್ತೆ. ಅಂದರೆ ಬಿಗಿನರ್ಸ್ ತುಂಬ ಯೂಸ್ಫುಲ್ ಮುಗಿದೋಗುತ್ತೆ. ಥ್ಯಾಂಕ್ ಯು.